ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಈ ಒಂದು ವಿಡಿಯೋದಲ್ಲಿ ನಾನು ರಸಲ್ ಮೇನಿಯಾ 41 ಬಗ್ಗೆ ಮಾತಾಡೋದಕ್ಕೆ ಬಂದಿದ್ದೀನಿ. ರಸಲ್ ಮೇನಿಯಾ 41 ನಮಗೆ ಯಾವಾಗ ನೋಡೋದಕ್ಕೆ ಸಿಗುತ್ತೆ, ಯಾವ ಟೈಮಿಂಗ್ಸ್ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ, ಯಾವ್ಯಾವ ಮ್ಯಾಚಸ್ಗಳು ರಸಲ್ ಮೇನಿಯಾ 41 ನಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ, ನೈಟ್ 1 ನಲ್ಲಿ ಯಾವ್ಯಾವ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ, ನೈಟ್ 2 ಅಲ್ಲಿ ಯಾವ್ಯಾವ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ ಅಂತ ಕಂಪ್ಲೀಟ್ ಮಾಹಿತಿನ ತಿಳಿಸ್ಕೊಡ್ತೀನಿ. ಈ ಒಂದು ವಿಡಿಯೋನ ನೋಡಿದ್ಮೇಲೆ ನಿಮಗೆ ರಸಲ್ ಮೇನಿಯಾ 41 ಮೇಲೆ ಇರ್ತಕ್ಕಂತಹ ಎಲ್ಲಾ ಡೌಟ್ಸ್ ಗಳು ಕೂಡ ಕ್ಲಿಯರ್ ಆಗುತ್ತೆ. ಮೊದಲನೇದಾಗಿ ರಸಲ್ ಮೇನಿಯಾ 41 ನ ಡೇಟ್ ಹಾಗೆ ಟೈಮ್ ಬಗ್ಗೆ ಮಾತಾಡೋದಾದ್ರೆ ನಮಗೆ ರಸಲ್ ಮೇನಿಯಾ 41 ಇಂಡಿಯಾದಲ್ಲಿ ಏಪ್ರಿಲ್ 20ನೇ ತಾರೀಕು ಹಾಗೆ ಏಪ್ರಿಲ್ 21ನೇ ತಾರೀಕು ನೋಡೋದಕ್ಕೆ ಸಿಗುತ್ತೆ. ರಸಲ್ ಮೇನಿಯಾ 2 ನೈಟ್ ಇವೆಂಟ್ ಆಗಿರೋದ್ರಿಂದ ಏಪ್ರಿಲ್ 20ನೇ ತಾರೀಕು ನೈಟ್ 1 ನೋಡೋದಕ್ಕೆ ಸಿಕ್ಕರೆ ಏಪ್ರಿಲ್ 21ನೇ ತಾರೀಕು ನಮಗೆ ನೈಟ್ 2 ನೋಡೋದಕ್ಕೆ ಸಿಗುತ್ತೆ. ಸೊ ಈಗ ಟೈಮಿಂಗ್ಸ್ ಬಗ್ಗೆ ಮಾತಾಡೋದಾದ್ರೆ ಓವರ್ ಆಲ್ ರಸಲ್ ಮೇನಿಯಾ ಶೋ ನಮಗೆ 9 ಗಂಟೆ ಶೋ ಆಗಿ ನೋಡೋದಕ್ಕೆ ಸಿಗುತ್ತೆ. ನೈಟ್ 1 9 ಅವರ್ ಶೋ ಹಾಗೆ ನೈಟ್ 2 ಕೂಡ 9 ಅವರ್ ಶೋ, ಟೋಟಲ್ ಆಗಿ 18 ಗಂಟೆಗಳ ಶೋ ಆಗಿ ನಮಗೆ ಇದು ನೋಡೋದಕ್ಕೆ ಸಿಗುತ್ತೆ. ಬಟ್ ಈ 18 ಗಂಟೆಗಳಲ್ಲಿ ಪ್ರೀ ಶೋ ಹಾಗೆ ಪೋಸ್ಟ್ ಶೋ ಎರಡು ಕೂಡ ಇನ್ಕ್ಲೂಡ್ ಆಗಿದೆ. ನೀವೇನಾದ್ರೂ ರಸಲ್ ಮೇನಿಯಾ 41 ನ ಕಿಕ್ ಆಫ್ ಇಂದನೂ ಕೂಡ ಫಾಲೋ ಮಾಡಬೇಕು ಅಂತ ಇದ್ರೆ ನೀವು ಆರಾಮಾಗಿ ಏಪ್ರಿಲ್ 20ನೇ ತಾರೀಕು ಹಾಗೆ ಏಪ್ರಿಲ್ 21ನೇ ತಾರೀಕು ಮಧ್ಯರಾತ್ರಿ 1:00 ನೆಟ್ಫ್ಲಿಕ್ಸ್ ನ ಓಪನ್ ಮಾಡಿದ್ರೆ ನಿಮಗೆ ರಸಲ್ ಮೇನಿಯಾ 41 ನ ಕಿಕ್ ಆಫ್ ಬರ್ತಾ ಇರುತ್ತೆ. ಇಲ್ಲ ಗುರು, ಕಿಕ್ ಆಫ್ ನ ಯಾವನ್ ನೋಡ್ತಾನೆ, ಮೇನ್ ಶೋ ಬಗ್ಗೆ ಮಾತಾಡು ಅಂತ ನೀವೇನಾದ್ರೂ ಕೇಳಿದ್ರೆ ನಮಗೆ ಏಪ್ರಿಲ್ 20ನೇ ತಾರೀಕು ಹಾಗೆ ಏಪ್ರಿಲ್ 21ನೇ ತಾರೀಕು ಬೆಳಿಗ್ಗೆ 4:00 ಮೇನ್ ಶೋ ಪ್ರಾರಂಭ ಆಗುತ್ತೆ. ಏಪ್ರಿಲ್ 20ನೇ ತಾರೀಕು ಬೆಳಿಗ್ಗೆ 4:00 ರಸಲ್ ಮೇನಿಯಾ 41 ನ ನೈಟ್ 1 ನೋಡೋದಕ್ಕೆ ಸಿಕ್ಕರೆ ಏಪ್ರಿಲ್ 21ನೇ ತಾರೀಕು ಬೆಳಿಗ್ಗೆ 4:00 ರಸಲ್ ಮೇನಿಯಾ 41 ನ ನೈಟ್ 2 ನಮಗೆ ನೋಡೋದಕ್ಕೆ ಸಿಗುತ್ತೆ. ಶೋ ಐ ಥಿಂಕ್ ಮುಗಿಯೋದು 8:30 ಅಥವಾ 9:30 ಆಗುತ್ತೆ ಅಂತ ಅನ್ಕೋತೀನಿ. 4ರಿಂದ 5 ಗಂಟೆ ಶೋ ನಮಗೆ ಇದಾಗಿ ನೋಡೋದಕ್ಕೆ ಸಿಗಬಹುದು. ಅದಾದ್ಮೇಲೆ ಡಬ್ಲ್ಯೂ ಅವರು ಪ್ರೆಸ್ ಇವೆಂಟ್ ಕೂಡ ಮಾಡ್ತಾರೆ. ಸೊ ಟೈಮಿಂಗ್ಸ್ ಗೊತ್ತಾಗಿದೆ ಅಂತ ಅನ್ಕೋತೀನಿ. ಬೆಳಿಗ್ಗೆ 4:00 ಏಪ್ರಿಲ್ 20ನೇ ತಾರೀಕು ಹಾಗೆ ಏಪ್ರಿಲ್ 21ನೇ ತಾರೀಕು ಅಂದ್ರೆ ಮುಂದಿನ ಭಾನುವಾರ ಹಾಗೆ ಮುಂದಿನ ಸೋಮವಾರ. ಈಗ ರಸಲ್ ಮೇನಿಯಾ 41 ನ ಮ್ಯಾಚ್ ಕಾರ್ಡ್ ಬಗ್ಗೆ ಮಾತಾಡೋದಾದ್ರೆ ಟೋಟಲ್ ಆಗಿ 2 ನೈಟ್ಸ್ ಗಳಿಂದ ಡಬ್ಲ್ಯೂ ಅವರು 13 ಮ್ಯಾಚಸ್ ಗಳನ್ನ ರಸಲ್ ಮೇನಿಯಾ 41 ಗೆ ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡಿದ್ದಾರೆ. ಈ 13 ಮ್ಯಾಚಸ್ ಗಳಲ್ಲಿ ಯಾವ ಮ್ಯಾಚಸ್ ನೈಟ್ 1 ನಲ್ಲಿ ನೋಡೋದಕ್ಕೆ ಸಿಗುತ್ತೆ ಹಾಗೆ ಯಾವ ಮ್ಯಾಚಸ್ ನೈಟ್ 2 ಅಲ್ಲಿ ನೋಡೋದಕ್ಕೆ ಸಿಗುತ್ತೆ ಅಂತಾನು ಕೂಡ ನಾನು ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ರಸಲ್ ಮೇನಿಯಾ 41 ನ ನೈಟ್ 1 ಬಗ್ಗೆ ಮಾತಾಡೋದಾದ್ರೆ ನೈಟ್ 1 ನ ಮೈನ್ ಇವೆಂಟ್ ಅಲ್ಲಿ ನಮಗೆ ಸೆತ್ ರೋಲೆನ್ಸ್, ರೋಮನ್ ರೈನ್ಸ್ ಹಾಗೆ ಸಿಎಂ ಪಂಕ್ ಅವರ ಟ್ರಿಪಲ್ ಥ್ರೆಡ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಇದಾದ್ಮೇಲೆ ಸ್ಟಿಫನಿ ಸ್ಟಾರ್ಟನ್ ಹಾಗೆ ಶಾರ್ಲೆಟ್ ಫೇರ್ ಅವರ ವಿಮೆನ್ಸ್ ಚಾಂಪಿಯನ್ಶಿಪ್ ಮ್ಯಾಚ್ ಕೂಡ ನೈಟ್ 1 ನಲ್ಲಿ ನೋಡೋದಕ್ಕೆ ಸಿಗುತ್ತೆ. ಎಲೆನೈಟ್ ಹಾಗೆ ಜಾಕೋ ಫಾಟೋ ಅವರ ಯುನೈಟೆಡ್ ಸ್ಟೇಟ್ ಚಾಂಪಿಯನ್ಶಿಪ್ ಮ್ಯಾಚ್ ಕೂಡ ನೈಟ್ 1 ನಲ್ಲಿ ನೋಡೋದಕ್ಕೆ ಸಿಗುತ್ತೆ. ರೇ ಮಿಸ್ಟೀರಿಯೋ ಹಾಗೆ ಎಲ್ ಗ್ರಾಂಡೆ ಅಮೆರಿಕಾನೋ ಅವರ ಸಿಂಗಲ್ಸ್ ಮ್ಯಾಚ್ ಕೂಡ ನೈಟ್ 1 ನಲ್ಲಿ ನೋಡೋದಕ್ಕೆ ಸಿಗುತ್ತೆ. ವಾರ್ ರೈಡರ್ಸ್ ಹಾಗೆ ನ್ಯೂ ಡೇ ಅವರ ವರ್ಲ್ಡ್ ಟ್ಯಾಗ್ ಟೀಮ್ ಚಾಂಪಿಯನ್ಶಿಪ್ ಮ್ಯಾಚ್ ಕೂಡ ನೈಟ್ 1 ನಲ್ಲಿ ನೋಡೋದಕ್ಕೆ ಸಿಗುತ್ತೆ. ಜೇಡ್ ಕಾರ್ಗಿಲ್ ಹಾಗೆ ನಯೋಮಿ ಅವರ ಸಿಂಗಲ್ಸ್ ಮ್ಯಾಚ್ ಕೂಡ ನೈಟ್ 1 ನಲ್ಲಿ ನೋಡೋದಕ್ಕೆ ಸಿಗುತ್ತೆ. ಜೇ ಊಸೋ ಹಾಗೆ ಗಂತರ್ ಅವರ ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ಶಿಪ್ ಸಿಂಗಲ್ಸ್ ಮ್ಯಾಚ್ ಕೂಡ ನೈಟ್ 1 ಗೆ ಡಬ್ಲ್ಯೂ ಅವರು ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡಿದ್ದಾರೆ. ಸೊ ಇಷ್ಟು ಮ್ಯಾಚಸ್ ಗಳು ನಮಗೆ ರಸಲ್ ಮೇನಿಯಾ 41 ನ ನೈಟ್ 1 ನಲ್ಲಿ ನೋಡೋದಕ್ಕೆ ಸಿಕ್ಕರೆ ನೈಟ್ 2 ಅಲ್ಲಿ ನಮಗೆ ವಿಮೆನ್ಸ್ ಟ್ಯಾಗ್ ಟೀಮ್ ಚಾಂಪಿಯನ್ಶಿಪ್ ಗೆ ಬೇಲಿ ಅಂಡ್ ಲೈರಾ ವಾಲ್ಕೈರಾ ವರ್ಸಸ್ ಲಿವ್ ಮಾರ್ಗನ್ ಹಾಗೆ ರೊಕೈಲ್ ಅವರ ಟ್ಯಾಗ್ ಟೀಮ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಇದಾದ್ಮೇಲೆ ನಮಗೆ ಡ್ರೂ ಮ್ಯಾಕೆಂಟೈರ್ ಹಾಗೆ ಡೇಮಿಯನ್ ಪ್ರೀಸ್ಟ್ ಅವರ ನಡುವಿನ ಸಿನ್ ಸಿಟಿ ಸ್ಟ್ರೀಟ್ ಫೈಟ್ ಕೂಡ ರಸಲ್ ಮೇನಿಯಾ 41 ನ ನೈಟ್ 2 ಅಲ್ಲಿ ನೋಡೋದಕ್ಕೆ ಸಿಗುತ್ತೆ. ಇದಾದ್ಮೇಲೆ ಬ್ರಾನ್ ಬ್ರೇಕರ್ ವರ್ಸಸ್ ಡೊಮಿನಿಕ್ ಮಿಸ್ಟೀರಿಯೋ ವರ್ಸಸ್ ಫಿನ್ ಬ್ಯಾಲರ್ ವರ್ಸಸ್ ಪೆಂಟಾ ಅವರ ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ನ ಫ್ಯಾಟಲ್ 4-ವೇ ಮ್ಯಾಚ್ ಕೂಡ ನೈಟ್ 2 ಅಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ಏಜೆ ಸ್ಟೈಲ್ ಹಾಗೆ ಲೋಗನ್ ಪೋಲ್ ಅವರ ಸಿಂಗಲ್ಸ್ ಮ್ಯಾಚ್ ಕೂಡ ನೈಟ್ 2 ಅಲ್ಲಿ ನೋಡೋದಕ್ಕೆ ಸಿಗುತ್ತೆ. ಇಯೋ ಸ್ಕೈ, ರಿಯಾ ರಿಪ್ಲಿ ಹಾಗೆ ಬಿಯಾಂಕಾ ಬ್ಲೇರ್ ಅವರ ಟ್ರಿಪಲ್ ಥ್ರೆಡ್ ಮ್ಯಾಚ್ ವಿಮೆನ್ಸ್ ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ಶಿಪ್ ಗೆ ಇದು ಕೂಡ ನೈಟ್ 2 ಅಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ಅಂಡ್ ನೈಟ್ 2 ನ ಮೈನ್ ಇವೆಂಟ್ ಆದಂತಹ ಕೋಡಿ ರೋಡ್ಸ್ ವರ್ಸಸ್ ಜಾನ್ ಸಿನಾ ಅವರ ಡಬ್ಲ್ಯೂ ಅನ್ಡಿಸ್ಪ್ಯೂಟೆಡ್ ಯೂನಿವರ್ಸಲ್ ಚಾಂಪಿಯನ್ಶಿಪ್ ಮ್ಯಾಚ್ ಕೂಡ ಆಫ್ ಕೋರ್ಸ್ ನೈಟ್ 2 ಅಲ್ಲೇ ನೋಡೋದಕ್ಕೆ ಸಿಗುತ್ತೆ. ಸೊ ನೈಟ್ 1 ಅಲ್ಲಿ ಯಾವ್ಯಾವ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ ಹಾಗೆ ನೈಟ್ 2 ಅಲ್ಲಿ ಯಾವ್ಯಾವ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ ಅಂತ ಈಗ ನಿಮಗೆ ಗೊತ್ತಾಗಿದೆ ಅಂತ ಅನ್ಕೋತೀನಿ. ಡಬ್ಲ್ಯೂ ಅವರು ನೈಟ್ 1 ಗೆ ಸಪರೇಟ್ ಮ್ಯಾಚ್ ಗ್ರಾಫಿಕ್ ಹಾಗೆ ನೈಟ್ 2 ಗೆ ಸಪರೇಟ್ ಮ್ಯಾಚ್ ಗ್ರಾಫಿಕ್ ನ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಸೊ ಯಾವ ಮ್ಯಾಚ್ ಗ್ರಾಫಿಕ್ ನಿಮಗೆ ಇಷ್ಟ ಆಯಿತು ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ಈಗ ನೆಟ್ಫ್ಲಿಕ್ಸ್ ತಾಳೋದಕ್ಕೆ ನಮ್ಮ ಹತ್ರ ದುಡ್ಡಿಲ್ಲ,
ಫ್ರೀಯಾಗಿ ಹೆಂಗೆ ನೋಡೋದು ಗುರು ಅಂತ ನೀವೇನಾದರೂ ಕೇಳಿದ್ರೆ, ನೀವೇನಾದರೂ ಫ್ರೀಯಾಗಿ ನೋಡಬೇಕು ಅಂದರೆ ನನ್ನ ಇನ್ಸ್ಟಾಗ್ರಾಮ್ಗೆ ಹೋಗಿ ನನ್ನನ್ನು ಫಾಲೋ ಮಾಡಿ. ನನ್ನ ಇನ್ಸ್ಟಾಗ್ರಾಮ್ ಬಯೋದಲ್ಲಿ ಒಂದು ಲಿಂಕ್ನ ಕೊಟ್ಟಿದ್ದೀನಿ. ಆ ಒಂದು ಲಿಂಕ್ನ ಯೂಸ್ ಮಾಡಿಕೊಂಡು ನೀವು ಫ್ರೀಯಾಗಿ ರಸ್ಸಲ್ ಮೇನಿಯಾ 41ನ ಎಂಜಾಯ್ ಮಾಡ್ಬೋದು. ಆ ಒಂದು ಲಿಂಕ್ನ ಯಾವ ರೀತಿ ಓಪನ್ ಮಾಡೋದು ಅಂತ ಇನ್ಸ್ಟಾಗ್ರಾಮಲ್ಲೇ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಅದನ್ನ ನೋಡಿ ನಿಮ್ಮೆಲ್ಲರಿಗೂ ಕೂಡ ಅರ್ಥ ಆಗುತ್ತೆ. ಏನೇ ಆಗಲಿ, ರಸ್ಸಲ್ ಮೇನಿಯಾ 41 ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿ ಕಾಣಿಸ್ತಾ ಇದೆ. ಅದ್ಭುತವಾದ ಮ್ಯಾಚಸ್ಗಳನ್ನು ಕೂಡ WWE ಅವರು ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ. ಇನ್ನೇನು ಉಳಿದಿರೋದು ಕೇವಲ 6 ದಿನ ಮಾತ್ರ. ಯಾಕಂದ್ರೆ 7ನೇ ದಿನಕ್ಕೆ ನಾವೆಲ್ಲರೂ ಕೂಡ ರಸ್ಸಲ್ ಮೇನಿಯಾ 41ನ ವಿಟ್ನೆಸ್ ಮಾಡ್ತಾ ಇರ್ತೀವಿ. See you guys in my next video.